ಬೇಡ ಬೇಡ ಬೇಡ. ಸುಮ್ಮನೆ ಹಾಕಿಸ್ಕೊ, ತಿನ್ನು, ಚೆನ್ನಾಗಿರುತ್ತೆ, ಟೇಸ್ಟ್ ಮಾಡು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ. ನಕ್ಷತ್ರ, ಇದನ್ನೆಲ್ಲ ಚೆನ್ನಾಗಿ ತಿನ್ಬೇಕು, ಅವಾಗ್ಲೇ ತಾನೇ ಬೇಗ ಹುಷಾರಾಗೋದು. ಅಲ್ಲ, ನಿನ್ನ ಬಾಡಿಗೆ ಪ್ರೋಟೀನು, ಕ್ಯಾಲ್ಶಿಯಮು ಇದೆಲ್ಲ ಬೇಕು ತಾನೆ. ಹಾಲು, ತುಪ್ಪ, ಬೆಣ್ಣೆ, ತರಕಾರಿ, ಫ್ರೂಟ್ಸು ಇದೆಲ್ಲ ತಿಂದ್ರೇನೆಮ್ಮ ಆದಷ್ಟು ಬೇಗ ಗುಣ ಆಗೋದು. ಇಲ್ಲ ಅಂದ್ರೆ ಈ ವೀಲ್ ಚೇರೇ ಗತಿ ತಿಂಗಳಾದ್ರು. ಬ್ರೋ, ಐ ಥಿಂಕ್ ನಿನ್ನ ಫ್ರೆಂಡ್ಗೆ ಇನ್ನ ನಾಚಿಕೆ ಹೋಗಿಲ್ಲ ಅನ್ಸುತ್ತೆ, ಅದಕ್ಕೆ ಅವ್ರು ನಮ್ಮ ಹತ್ರ ಇನ್ನ ಸರಿಗೆ ಮಾತಾಡ್ತಾ ಇಲ್ಲ. ಗರ್ಲ್, ಯು ಡೋಂಟ್ ನೀಡ್ ಟು ವರಿ, ಜಸ್ಟ್ ರಿಲ್ಯಾಕ್ಸ್. ಭೂಪತಿ ಹತ್ರ ಹೇಗೆ ಮಾತಾಡ್ತೀಯೋ ನಮ್ಮ ಹತ್ರನೂ ಹಾಗೆ ಮಾತಾಡು. ಯು ಡೋಂಟ್ ನೀಡ್ ಟು ವರಿ. ಲುಕ್, ನೋ ಫಾರ್ಮ್ಯಾಲಿಟೀಸ್, ಓಕೆ? ಸಾಕು, ಸುಮ್ಮನೆ ಇರೋ. ನೀನು ಹೀಗೆ ಆಡ್ತಾ ಇದ್ರೆ ಅವ್ರಿಗೆ ಇನ್ನೂ ಸಂಕೋಚ ಆಗಿ ಮುದುರ್ಕೋತಾರೆ ಅಷ್ಟೇ. ಇವಾಗ ಇನ್ನೂ ಬಂದಿದ್ದಾರೆ, ಟೈಮ್ ತಗೊಳತ್ತೆ, ಆಮೇಲೆ ಸೆಟ್ಲ್ ಆಗ್ತಾರೆ. ರೈಟ್ ನಕ್ಷತ್ರ? ಏನು ಎಲ್ಲಾರು ಮಾತು ಮಾತಾಡೆ, ಬಾಯ್ ಬಿಟ್ಟು ಖಾಲಿ ಡಬ್ಬಿ. ಏ ಭೂಪತಿ, ಸುಮ್ಮನೆ ಇರೋ. ಪಾಪ ಹೊಸ ಜಾಗ, ಅದಕ್ಕೆ ಸ್ವಲ್ಪ ಸಂಕೋಚ ಆಗಿರುತ್ತೆ ಅಲ್ವಾ ನಕ್ಷತ್ರ? ಯಾರು ಈ ಖಾಲಿ ಡಬ್ಬಿಗ? ಯಪ್ಪ, ಭೂಪತಿ ನಮ್ಮ ಮನೇಲಿರ್ಬೇಕಾದ್ರೆ ಅವನಿಗೆ ಮನೆ ಬಗ್ಗೆ, ಮನೆಯವ್ರ ಬಗ್ಗೆ ಏನು ನಮ್ಮ ಹತ್ರ ಹಂಚ್ಕೊಂಡಿರ್ಲಿಲ್ಲ. ಆದರೆ ಈಗ ನಿಮ್ಮನ್ನೆಲ್ಲ ನೋಡಿ ತುಂಬ ಖುಷಿ ಆಗ್ತಿದೆ. ಎಲ್ಲರೂ ಎಷ್ಟು ಚೆನ್ನಾಗಿದ್ದೀರಾ. ಈಗೀಗ ಅಣ್ಣ ತಮ್ಮಂದ್ರು ಒಟ್ಟಿಗೆ ಇರೋದೇ ಅಪರೂಪ. ಬೆಳಿಗ್ಗೆ ಇಲ್ಲಿಗೆ ಬಂದಾಗ ಹೇಗಿರುತ್ತೋ ಏನೋ ಅಂತ ತುಂಬ ಹೆದರ್ಬಿಟ್ಟಿದ್ದೆ. ಆದರೆ ಮಯೂರಿ ಅಕ್ಕ, ಶರ್ಲಿ ಅಕ್ಕ ನನ್ನ ಜೊತೆ ಅಷ್ಟು ಕ್ಲೋಸಾಗಿ ಮಾತಾಡ್ತಿದ್ರೆ ನನಗೆ ಸಮಾಧಾನ ಆಗ್ತಿದೆ. ನಾನು ಇಷ್ಟ ಇಲ್ವಾ? ನೀನು ಎಲ್ರಿಗಿಂತ ಇಷ್ಟ ನನಗೆ. ಇನಫ್. ಎಲ್ರು ಎಷ್ಟು ಮಾತಾಡ್ತೀರಾ? ಸೈಲೆಂಟ್ ಆಗಿ ತಿಂದ್ರೇನೆ ತಿಂದಿದ್ದು ಮೈಗೆ ಹತ್ತದು. ನೆಮ್ಮದಿಯಾಗಿ ಊಟ ಮಾಡಕ್ಕಾದ್ರೂ ಬಿಡಿ. ಡ್ರೈವರ್ ಕಾಲ್ ಪಿಕ್ ಮಾಡ್ತಿಲ್ಲ, ಏನ್ ಮಾಡೋದು? ಈಗ್ಲೇ ಹಾಳಾಗ್ಬೇಕಾಗಿತ್ತ? ಡ್ಯಾಮ್, ಈ ಮಳೆ ಬೇರೆ, ಎಲ್ಲ ಇರಿಟೇಷನ್ ಒಂದೇ ಸಲ ಬಂದು ಒಪ್ಪಿಸ್ಕೊಳ್ಳುತ್ತೆ. ಇವಾಗ ಇವ್ರು ಬೇರೆ. ಹಲೋ ಹಲೋ ಶ್ವೇತಾ, ಎಲ್ಲಿದ್ದೀರಮ್ಮ? ನಿಮ್ಗೆ ಯಾಕೆ? ಅಲ್ಲಮ್ಮ, ಇಷ್ಟು ಜೋರ್ ಮಳೆ ಬರ್ತಿದೆ, ಇನ್ನ ಮನೆಗ್ ಬಂದಿಲ್ಲ, ಅದಕ್ಕೆ ಫೋನ್ ಮಾಡ್ದೆ. ಹೊರಟಿದ್ದೀರಾ? ನಾನೇನ್ ಚಿಕ್ಕ ಹುಡ್ಗಿನ? ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ವಾ? ಎಲ್ಲ ನಿಮ್ಗೆ ಹೇಳೇ ಮಾಡ್ಬೇಕಾ? ಅಲ್ಲಮ್ಮ, ಮಳೆ ಜಾಸ್ತಿ ಆದ್ರೆ ರೋಡ್ ಎಲ್ಲ ಬ್ಲಾಕ್ ಆಗುತ್ತೆ, ಆದಷ್ಟು ಬೇಗ ಮನೆಗ್ ಬಂದು. ಸುಮ್ನೆ ಫೋನ್ ಇಡ್ತೀರಾ? ಮೊದ್ಲೇ ನನ್ಗೆ ಇರಿಟೇಟ್ ಆಗಿದೆ. ಓ ಮ್ಯಾಮ್, ಯಾಕೆ ಈ ತರ ಆಗ್ತಿದ್ದೀರಾ? ಹುಡ್ಕೊಂಡ್ ಬೈಯೋ ಬದ್ಲು ಅಪ್ಪ ಇಂತ ಕಡೆ ಇದ್ದೀನಿ, ಕಾರ್ ಕಿಟ್ಟೋಗಿದೆ ಬನ್ನಿ ಅಂತ ಕರೆದ್ರೆ ಬಂದ್ ಕರ್ಕೊಂಡ್ ಹೋಗ್ತಿರ್ಲಿಲ್ವಾ? ಆರಾಮಾಗಿ ಮನೆಗ್ ಹೋಗ್ಬೋದಿತ್ತು. ಶರಾಬಿಲ್ಲಿ, ಅವ್ರ ಹತ್ರ ಹೆಲ್ಪ್ ತಗೊಳ್ಳೋ ಬದ್ಲು, ಅವ್ರ ಕಾರಲ್ಲಿ ಹೋಗೋ ಬದ್ಲು ನಾನು ಇದೇ ಕಾರಲ್ಲಿ ಇಡೀ ರಾತ್ರಿ ಇಲ್ಲೇ ಕಳಿತೀನಿ. ಅವ್ರ ಹೆಲ್ಪ್ ಏನ್ ಬೇಕಾಗಿಲ್ಲ ನಂಗೆ. ನೀನ್ ಇರ್ತೀಯ, ನಿನ್ ಜೊತೆ ನಾನ್ ಸಾಯ್ಬೇಕಲ್ಲ, ನನ್ ಕರ್ಮ. ಏನಂದೆ? ಅದು ಮ್ಯಾಮ್, ನೆಕ್ಸ್ಟ್ ಏನ್ ಮಾಡುದು ಅಂದೆ. ಇಲ್ಲಿ ಹತ್ರದಲ್ಲೇ ಯಾವ್ದಾದ್ರು ಗ್ಯಾರೇಜ್ ಇದೆ ನೋಡು, ಕಾರ್ ರಿಪೇರಿ ಮಾಡ್ಸೋಣ. ಮ್ಯಾಮ್, ಇಷ್ಟೊತ್ತಿಗೆಲ್ಲ ಬಾಗ್ಲು ಮುಚ್ಕೊಂಡ್ ಹೋಗಿರ್ತಾರೆ. ಇನ್ ಕೇಸ್ ಇದ್ರು ಈ ಮಳೆ ಯಾವನು ಬರಲ್ಲ. ಸರಿ, ಅಟ್ಲೀಸ್ಟ್ ಯಾವ್ದಾದ್ರು ಕ್ಯಾಬ್ ಬುಕ್ ಮಾಡು. ಈ ಹಾಳದ್ ಕಾರ್ನ ಇಲ್ಲೇ ಬಿಟ್ಟು ಕ್ಯಾಬಲ್ ಆದ್ರೂ ಹೋಗೋಣ. ಎಲ್ಲ ನಾನೇ ಹೇಳ್ಬೇಕಾ? ಓಕೆ. ಮ್ಯಾಮ್, ಒಂದ್ ಕ್ಯಾಬು ಸಿಗ್ತಾ ಇಲ್ಲ. ಮಳೆ ಅಲ್ವಾ, ಯಾರು ಅಕ್ಸೆಪ್ಟ್ ಮಾಡ್ತಿಲ್ಲ.
ಜಸ್ಟ್ ಲುಕ್ ಅರೌಂಡ್. ಈ ಏರಿಯಾ ನೋಡಿದ್ರೆ ನಕ್ಷತ್ರ ನೀರೇ ತರ ಕಾಣಿಸ್ತಿಲ್ವಾ? ತರ ಅಲ್ಲ, ಇದು ಅವಳದೇ ಏರಿಯಾ, ಭೀಮಣ್ಣನ್ ವಟಾರ. ನನಗ್ ಮತ್ತೆ ಇಲ್ಲಿ ಸಿಗಾಕೊಳಕ್ ಇಷ್ಟ ಇಲ್ಲ. ನೀನ್ ಯಾಕೆ ಇಲ್ಲಿಗೆ ಬಂದೆ? ನಾರ್ಮಲ್ ರೂಟ್ ಅಲ್ಲಿ ಹೋಗಕ್ಕಾಗಲ್ವಾ? ಮ್ಯಾಮ್, ಮಳೆ ಅಲ್ವಾ, ಎಲ್ಲ ರೂಟ್ಸ್ ಬ್ಲಾಕ್ ಆಗಿದೆ. ಮ್ಯಾಪ್ ಅಲ್ಲಿ ಇದೇ ರೂಟ್ ತೋರ್ಸಿದ್ದು, ಅದಕ್ಕೆ ಈ ಸೈಡ್ ಬಂದೆ. ನನ್ಗೇನ್ ಗೊತ್ತು ಇಲ್ಲಿ ತಗ್ಲಾಕೊಂತೀವಿ ಅಂತ. ಪಕ್ಕ ಇನ್ ಕ್ಯಾಬ್ ಸಿಗೋದ್ ಡೌಟು. ಇಲ್ಲಿನ ಜನಕ್ಕೆ ಬಸ್ಸಲ್ಲಿ ಹೋಗಕ್ ದುಡ್ಡಿರೋದೇ ಜಾಸ್ತಿ, ಇನ್ ಕ್ಯಾಬ್ ಬೇರೆ. ನಾವಿವತ್ ಇಲ್ಲೇ ಫಿಕ್ಸು. ನನಗ್ ಮತ್ತೆ ಇಲ್ಲಿ ಬಂದ್ ಸಿಗಾಕೊಳಕ್ ಇಷ್ಟ ಇಲ್ಲ. ನನ್ಗಿಲ್ಲಿ ಹುಚ್ಚಿಡಿತೆ. ಮೊದ್ಲು ಕ್ಯಾಬ್ ಕಾಲ್ ಮಾಡು, ಇಲ್ಲ ಕ್ಯಾಬ್ ಬುಕ್ ಮಾಡು, ಇಲ್ಲ ಡ್ರೈವರ್ ಕಾಲ್ ಮಾಡು. ನಾನು ಇಲ್ಲಿರಲ್ಲ, ಕಾಲ್ ಮಾಡು ಮೊದ್ಲು. ಒಂದ್ ಮರದ ಮೇಲೆ ಒಂದ್ ಮಂಗ ಕುಳಿತಿತ್ತು. ಆ ಮಂಗ ಎಷ್ಟು ಬಾಳೆಹಣ್ಣು ತಿಂತು ಹೇಳು ಮಂಗನ? 3 ತಿಂದಿತ್ತು. ಅದು 3 ಅಲ್ಲ, ಇದು 3. ಹೀಗೆ. ಸರಿ ಪುಟ್ಟ, ನೀನೋಗ್ ಮಲ್ಕೋ, ಟೈಮ್ ಆಯ್ತು. ಚಿಕ್ಕ ಮಕ್ಳು ಇಷ್ಟೊತ್ತಲ್ಲೆಲ್ಲ ಎದ್ದಿರ್ಬಾರ್ದು. ಇಲ್ಲ ಪಾಪ, ಬರೋಕ್ ತನಕ ನಾನ್ ಮಲ್ಕೊಳ್ಳಲ್ಲ. ಅಲ್ಲಿ ತನಕ ಏನ್ ಮಾಡ್ತಿರ್ತೀಯಾ? ಮಮ್ಮಿ ಸ್ಟೋರಿ ಹೇಳ್ತಾರೆ, ಅದನ್ನ ಕೇಳ್ಕೊತೀನಿ. ನೀವು ಸ್ಟೋರಿ ಹೇಳ್ತೀರಾ? ಯಾವ ತರ ಸ್ಟೋರಿ? ಯಾವ್ದೋ ಒಂದು. ಆದ್ರೆ ನನ್ಗೆ ಸ್ಟೋರಿ ಹೇಳಕ್ ಬರಲ್ವಲ್ಲ. ಹೇಳಿ ಪ್ಲೀಸ್, ಹೇಳಬೇಕು. ಇತಿ ಪುಟ್ಟ, ಹಠ ಮಾಡಬಾರ್ದು. ಪ್ಲೀಸ್ ಹೇಳಿ ಹೇಳಿ ಹೇಳಿ. ಸರಿ. ಒಂದೂರಲ್ಲಿ ಒಬ್ಳು ಹುಡುಗಿ ಇದ್ಲು. ರಾಜ್ಕುಮಾರಿನಾ? ಶಾಪಗ್ರಸ್ತ ರಾಜ್ಕುಮಾರಿ. ಹಾಗಂದ್ರೆ? ಏನೂ ಇಲ್ಲ, ಕತೆ ಕೇಳಿಸ್ಕೊ. ಅವಳ್ದೊಂದು ಚಿಕ್ಕ ಮನೆ, ಚಿಕ್ಕ ಫ್ಯಾಮಿಲಿ. ಅಪ್ಪ, ಅಮ್ಮ, ಅಕ್ಕ, ಅಜ್ಜಿ. ಅವಳ ಹೆಸ್ರೇನು? ಅವಳ ಹೆಸರು ಅವಳ ಹೆಸರು ನೀಲು ಅಂತ. ನೀಲು? ವಾವ್. ಆಮೇಲೆ? ಆಮೇಲೆ ಅವಳು ದಿನಕ್ಕೆ 3 ಕಡೆ ಕೆಲ್ಸಕ್ಕೋಗಿ ಅವಳ ಮನೆ ನೋಡ್ಕೋತಿದ್ಲು. ಅಲ್ಲ ಕಣೆ, ಈ ಮಳೆಲಿ ಯಾಕೆ ಪಾಪ ಮಗುನ ಟ್ಯೂಷನ್ ಕಳಿಸ್ದೆ? ಅಯ್ಯೋ ಅಮ್ಮ, ಮಳೆ ನಿಂದ್ಮೇಲೆ ಕರ್ಕೊಂಬರೋಣ ಅನ್ಕೊಂಡೆ, ಆದ್ರೆ ಮಳೆ ನಿಲ್ತಾನೆ ಇಲ್ಲ. ಪರವಾಗಿಲ್ಲ ಬಿಡು, ಸ್ವಲ್ಪ ಲೇಟ್ ಆದ್ರೆ ಏನಾಗಲ್ಲ. ಅವ್ನ್ ಮನೆಗ್ ಬಂದು ಏನ್ ಓದ್ಕೊಳಲ್ಲ, ಬರೀ ಫೋನು ಟಿವಿ ಅಂತ ಇರ್ತಾನೆ. ಅಲ್ಲ ಕಣೆ, ಇಷ್ಟೊತ್ತವರೆಗೂ ಪಾಪ ಆ ಮಗು ಹಸ್ಕೊಂಡಿರಲ್ವಾ? ಹೋಗಿ ಕರ್ಕೊಂಡ್ ಬರೋಣ ಬಾ. ನೀನ್ ಯಾಕೆ ಬರ್ತೀಯಾ ಈ ಮಳೆಯಲ್ಲಿ ನೆನ್ಕೊಂಡು? ನಾನು ಹೋಗಿ ಕರ್ಕೊಂಡ್ ಬರ್ತೀನಿ, ನೀವ್ ಒಳಗಡೆ ಹೋಗು. ಸರಿ, ಹುಷಾರು, ಬೇಗ ಕರ್ಕೊಂಡ್ ಬಾ. ನಂಬಲೇಬೇಕು ಶ್ವೇತಾ, ಯಾಕಂದ್ರೆ ಅದೇ ನಿಜ. ನೀವು ನಿಮ್ಮ ಅಪ್ಪ ಅಮ್ಮನ ಮಗಳೇ ಅಲ್ಲ ಅನ್ನೋದೇ ಅಲ್ಟಿಮೇಟ್ ಟ್ರೂತ್. ಡೆಲಿವರಿ ಆದ ಸ್ವಲ್ಪ ಹೊತ್ತಿನಲ್ಲೇ ನಿಮ್ಮನ್ನು ಆ ಇನ್ನೊಂದು ಮಗುನು ಅದ್ಲು ಬದ್ಲು ಮಾಡ್ತಾರೆ. ಬೇರೆ ಯಾರೋ ಒಬ್ಳು ಹುಡುಗಿ ಇರ್ಬೇಕಾದ ಜಾಗದಲ್ಲಿ ನೀವಿದ್ದೀರಾ, ನೀವಿರ್ಬೇಕಾದ ಜಾಗದಲ್ಲಿ ಇನ್ಯಾರೋ ಒಬ್ಳು ಹುಡುಗಿ ಬೆಳೀತಾ ಇದ್ದಾಳೆ. ಪುಟ್ಟ,
ಅವಳು ಆ ಮನೆ ಮಗಳಲ್ಲ ಅಂತ ಗೊತ್ತಾದಾಗ ಅವರಪ್ಪ ಅವಳನ್ನ ಮನೆಯಿಂದ ಹೊರಗಾಕ್ತಾರೆ. ಆಮೇಲೆ ಅವಳು ಅವ್ರ ನಿಜವಾದ ಅಪ್ಪ ಅಮ್ಮನ ಹುಡ್ಕಕ್ ಶುರು ಮಾಡ್ತಾಳೆ. ಇದ್ರ ಮಧ್ಯೆ ಅವಳಿಗೆ ಪ್ರೀತಿ ಆಗುತ್ತೆ. ಆ ಹುಡುಗನ್ಗೆ ತನ್ನ ಪ್ರೀತಿ ಬಗ್ಗೆ ಹೇಳ ಅವಳು ಮಲ್ಕೊಂಡು ನಾನಿದ್ದೀನಿ, ಮುಂದುವರ್ಸು. ಅವಳು ಅವನನ್ನ ಪ್ರೀತಿಸ್ತಾ ಇದ್ದಾಳೆ. ಒಂದಿನ ಅವಳು ಅವನ ಹತ್ರ ಅವಳ ಪ್ರೀತಿ ಬಗ್ಗೆ ಮುಂದೇನಾಯ್ತು ನಕ್ಷತ್ರ? ಕಂಟಿನ್ಯೂ ಮಾಡು. ಅಲ್ಲ, ನೀವ್ ಯಾವಾಗ ಬಂದ್ರಿ? ನೀನು ನಿನ್ ಲೈಫ್ ಸ್ಟೋರಿ ಹೇಳಕ್ ಶುರು ಮಾಡಿದ್ಯಲ್ಲ, ಅವಾಗ್ಲೇ ಬಂದೆ. ನಂದ? ಇಲ್ಲ, ಹೀಗೆ ಸುಮ್ಮನೆ ಏನೋ ಹೇಳ್ತಿದ್ದೆ. ಸುಳ್ಳು ಹೇಳ್ಬೇಡ ನಕ್ಷತ್ರ. ನಿನ್ ಬಗ್ಗೆ ಭೂಪತಿ ನಮ್ಮ ಹತ್ರ ಎಲ್ಲ ಹೇಳಿದಾನೆ. ನೀನ್ ಹೇಳ್ತಾ ಇರೋ ಕತೆಗೂ ನಿನ್ ಲೈಫ್ಗೂ ತುಂಬಾನೇ ಮ್ಯಾಚ್ ಇದೆ. ಇನ್ಫ್ಯಾಕ್ಟ್ ಮ್ಯಾಚ್ ಅಲ್ಲ, ಅದೇ ಇದು. ಹಾಗಿದ್ಮೇಲೆ ನಿನ್ಗೂ ಲವ್ ಆಗಿದೆ ಅಂತ ಆಯ್ತು. ಯಾರ ಹುಡುಗ? ನಿಜವಾಗ್ಲು ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಇವಳು ಕತೆ ಅಂತ ಏನೋ ಹೇಳ್ತಿದ್ಲು. ನನಗೆ ಏನು ಹೇಳೋದಂತ ನೆನಪಾಗ್ಲಿಲ್ಲ. ಅದಕ್ಕೆ ಬಾಯಿಗೆ ಬಂದಿದ್ದೇನೋ ಹೇಳ್ತಿದ್ದೆ. ಏನೋಪ್ಪ, ನನಗೀಗ್ಲೂ ಹಾಗೆ ಅನ್ನಿಸ್ತಾ ಇಲ್ಲ. ಇಷ್ಟೊತ್ತು ನೀನು ಹೇಳಿದ ಕತೆ ನಿನ್ನ ಲೈಫ್ ಸ್ಟೋರಿ ಇದ್ದ ಹಾಗೆ ಇತ್ತು. ಬಿಡು, ನಾನು ನಿನ್ನ ಜಾಸ್ತಿ ಒತ್ತಾಯ ಮಾಡಲ್ಲ. ನಿನಗೆ ಯಾವಾಗ ನನ್ನ ಹತ್ರ ಏನು ಹೇಳ್ಕೋಬೇಕು ಅಂತ ಅನ್ಸುತ್ತೋ ಅವಾಗ ಹೇಳು. ಹೇಳೋಕ್ಕೆ ಬೇರೆ ಏನು ಉಳ್ದಿಲ್ಲ ಅಕ್ಕ ನನ್ನ ಲೈಫಲ್ಲಿ. ತಗೋ ಹಾಲು. ನಿನಗೇನಾದರೂ ಬೇಕು ಅಂದರೆ ನನಗೋ ಅಥವಾ ಭೂಪತಿಗೋ ಕಾಲ್ ಮಾಡು. ತಗೋ, ಪರವಾಗಿಲ್ಲ. ಯಾಕ್ ಪುಟ್ಟ ಇಷ್ಟ್ ಜೋರ್ ಮಳೆಯಲ್ಲಿ ಇಲ್ಲಿ ನಿಂತ್ಕೊಂಡಿದೀರಾ? ಏನಿಲ್ಲ, ನೀವ್ ಯಾಕೆ ಬರಕ್ ಹೋದ್ರಿ? ಮ್ಯಾಮ್, ಕ್ಯಾಬ್ ಬುಕ್ ಆಗ್ತಿಲ್ಲ, ಡ್ರೈವರ್ ಕಾಲ್ ಪಿಕ್ ಮಾಡ್ತಿಲ್ಲ. ಏನ್ ಮಾಡ್ಲಿ? ಆ ಚಂದ್ರ ಸರಿ ಕಾಲ್ ಮಾಡ್ಲಾ? ಅಯ್ಯೋ, ಇಷ್ಟು ಜೋರ್ ಮಳೆಯಲ್ಲಿ ಎಲ್ಲಿ ಹೋಗ್ತೀರಾ? ನಮ್ ಮನೆ ಹತ್ರ ಇದೆ ಅಲ್ವಾ, ನಮ್ ಮನೇಲಿದ್ದು ಬೆಳಗ್ಗೆ ಹೋಗಿ ಬನ್ನಿ. ನೋಡಿ, ನಾವ್ ನೋಡ್ಕೊಂತೀವಿ. ಸುಮ್ನೆ ನಿಮ್ಗೆ ಯಾಕೆ ನಿಲ್ಲಿ? ನೀವ್ ನಡೀರಿ, ನಾವ್ ಬರ್ತೀವಿ. ನೀವ್ ಮುಂದೆ ಹೋಗಿ, ನಾವ್ ಬರ್ತೀವಿ. ಆಯ್ತು ಪುಟ್ಟ, ಜೋರಾಗಿ ಮಳೆ ಬರ್ತಾ ಇದೆ, ರಸ್ತೆ ಎಲ್ಲ ಜಾರುತ್ತೆ, ಹುಷಾರಾಗಿ ಬನ್ನಿ ಆಯ್ತಾ? ಹಾ. ಮ್ಯಾಮ್, ಏನಾಗಿದೆ ನಿಮ್ಗೆ? ಈ ಕೊಂಪೆಲಿ ಇರೋ ಬದಲು ಕಾರ್ ಒಳಗೆ ಎಸಿ ಹಾಕೊಂಡು ಕುತ್ಕೋಬೋದಲ್ವಾ? ಇಲ್ಲ, ಅಂತ ಜಾಗದಲ್ಲಿ ನನ್ ಕೈಯಲ್ಲಿ ಇರಕ್ಕಾಗತ್ತಾ ಅಂತ ಚೆಕ್ ಮಾಡ್ಬೇಕು, ಅದಕ್ಕೆ. ಬೇರೆ ಯಾರೋ ಒಬ್ಳು ಹುಡುಗಿ ಇರ್ಬೇಕಾದ ಜಾಗದಲ್ಲಿ ನೀವಿದ್ದೀರಾ. ನೀವಿರ್ಬೇಕಾದ ಜಾಗದಲ್ಲಿ ಇನ್ಯಾರೋ ಒಬ್ಳು ಹುಡುಗಿ ಬೆಳೀತಾ ಇದ್ದಾರೆ. ಒಟ್ನಲ್ಲಿ ನಿಮ್ ಮನೇಲಿ ಅವಳು, ಅವಳ ಮನೇಲಿ ನೀವು, ನಿಮ್ಮಪ್ಪ ಅಮ್ಮ ಅವಳಿಗೆ, ಅವಳಪ್ಪ ಅಮ್ಮ ನಿಮ್ಗೆ. ಇದೇ ನಡೀತಾ ಇರೋದು 23 ವರ್ಷದಿಂದ.
ಏನು ಯೋಚನೆ ಮಾಡ್ತಿದ್ಯಾ? ಯಾಕೆ ಹೀಗೆ ಕೂತಿದ್ಯಾ? ಏನೇ ನಿನ್ ಪ್ರಾಬ್ಲಮ್ಮು? ಯಾವಾಗ ನೋಡಿದ್ರು ಹ್ಯಾಪ್ ಮೋರೆ ಹಾಕೊಂಡೇ ಕೂತಿರ್ತೀಯಲ್ಲ? ಏನೂ ಇಲ್ಲ ಕಣೋ. ನೋಡು, ನನಗೆ ನನ್ನ ಹಳೆ ನಕ್ಷತ್ರ ಬೇಕು. 24 ಗಂಟೆ ಖುಷಿಯಾಗಿ ಮಾತಾಡ್ಕೊಂಡಿರೋ ಲಟ 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 ಅಂತ ಸೌಂಡ್ ಮಾಡೋ ಖಾಲಿ ಡಬ್ಬಿ ಬೇಕು. ನಿನಗಾಗಿರೋಕ್ಕಾಗತ್ತಾ? ಇರು, ಇಲ್ಲ ಹೇಳ್ಬಿಡು, ನಾನು ಹೊಸ ಫ್ರೆಂಡ್ ನೋಡ್ಕೋತೀನಿ. ಏ ಹೋಗೋ, ಕಾಲ್ ಮುಡ್ಕೊಂಡು ಬಿದ್ದಿರೋಳು ನಾನು. ನನಗೆ ಗೊತ್ತು ಕಷ್ಟ ಏನು ಅಂತ. ಏನಿಲ್ಲ ಅಂದ್ರು ದಿನಕ್ಕೆ ಅರ್ಧ ಬೆಂಗಳೂರು ಸುತ್ತಾಡ್ಕೊಂಡು ಬರ್ತಿದ್ದೆ. ಇವಾಗ ಮಂಚ ಬಿಟ್ಟು ಅಲ್ಲಾಡೋಂಗೆ ಇಲ್ಲ. ಏನಾದ್ರು ಬೇಕು ಅಂದ್ರೆ ನಿಮ್ಮನ್ನೋ ಇಲ್ಲ ಯಾರನ್ನಾದ್ರೂ ಕರಿಬೇಕು. ಇದ್ರ ಮಧ್ಯೆ ಇವನ್ಗೆ ಜಾಲಿಯಾಗಿರ್ಬೇಕಂತೆ. ನಿನ್ ತಲೆ. ಇದಾ ನಿನ್ ಪ್ರಾಬ್ಲಮ್ಮು? ನಾನೊಬ್ಬ ನಿನ್ಗೊಂದು ವಿಷಯನೇ ಹೇಳಿಲ್ಲಲ್ಲ. ಏನು? ಆಕ್ಚುಲಿ ನಿನ್ ರೂಮ್ ಬಿಟ್ಟು ಹೊರಗಡೆ ಹೋಗ್ಬೇಕು ಅಂದ್ರೆ ಅಥವಾ ಮನೆ ತುಂಬಾ ಓಡಾಡ್ಬೇಕು ಅಂದ್ರೆ ನಮ್ಮನ್ ಕರೆಯೋ ಅಗತ್ಯನೇ ಇಲ್ಲ. ಇನ್ನೇನು ಹಾರ್ಕೊಂಡ್ ಬರ್ಲಾ? ಒಂಥರ ಹಾಗೇನೆ. ಈ ವೀಲ್ ಚೇರ್ ಮೇಲೆ ಕೂತ್ಕೊಂಡ್ರೆ ಅದೇ ನಿನ್ನ ಎಲ್ಲಿಗ್ ಬೇಕೋ ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ. ಗೊತ್ತಾಗಿಲ್ವಾ? ತೋರಿಸ್ತೀನಿ. ಹೀಗ್ ಸ್ವಿಚ್ ಆನ್ ಮಾಡಿದ್ರೆ ಹೀಗ್ ಸುಯ್ ಅಂತ ಹೋಗ್ತೀವಿ. ಹೇಗೆ? ಅರೇ ವಾ, ಏನು ಇದು? ಅದಾಗದೆ ಹಿಂದೆ ಮುಂದೆ ಎಲ್ಲ ಹೋಗ್ತಿದೆ. ಇದನ್ನ ಮೋಟರೈಸ್ಡ್ ವೀಲ್ ಚೇರ್ ಅಂತ ಕರೀತಾರೆ. ಮತ್ತೆ ಟರ್ನ್ ಆಗ್ಬೇಕಂದ್ರೆ? ಸಿಂಪಲ್. ಈ ಜಾಯ್ಸ್ಟಿಕ್ ನ ಹೀಗ್ ಮುಂದೆ ತಳ್ಳಿ ಲೆಫ್ಟ್ ಟರ್ನ್ ಮಾಡಿದ್ರೆ ಲೆಫ್ಟ್ ತಿರುಗುತ್ತೆ, ರೈಟ್ ಟ್ರೈ ಮಾಡ್ತೀಯಾ? ಬಾ. ನಿಧಾನ ನಿಧಾನ. ಮೊದಲು ಲೆಫ್ಟ್ ಲೆಗ್ ಇಡು. ಹಾ, ನಿಧಾನ ನಿಧಾನ ನಿಧಾನ. ಹಾ, ಕೂತ್ಕೋ. ಹಾ, ಈಗ ಜಾಯ್ಸ್ಟಿಕ್ ಇಟ್ಕೊಂಡು ಈಗ ಲೆಫ್ಟ್ ಟರ್ನ್ ಮಾಡಿದ್ರೆ ಹೋಗ್ತೀಯ. ಚೆನ್ನಾಗಿತ್ತಲ್ವಾ? ಯಪ್ಪ ಮಾರಾಯ, ಏನು ಇದು ಹಿಂಗಿದೆ? ನನ್ಗಿದ್ ಬೇಡ. ನಾನು ಕೈಯೆಲ್ಲ ತಳ್ಕೊಂಡು ಓಡಾಡ್ತೀನಿ. ಇದ್ರ ಸಾವಾಸನೆ ಬೇಡ ನಂಗೆ. ತಡ್ಡಿ, ಬಟನ್ ಸಿಕ್ತು ಅಂತ ಕಾಲಿಂಗ್ ಬೆಲ್ ಒತ್ತಂಗ್ ಒತ್ಬಿಟ್ರೆ ಹಾಗೆ ಆಗೋದು. ನಾನು ಕೂತ್ಕೊಂಡು ಓಡಿಸ್ದೆ ತಾನೆ, ಎಲ್ಲಾದ್ರೂ ಗುದ್ದನ್ನ. ಆದ್ರೂ ನಂಗೆ ಭಯ. ಭಯ? ನಾ ಹೇಳ್ಕೊಡ್ತೀನಿ ನೋಡಿಲಿ.